ಓಕೆ, ನಮ್ಮ ಜೊತೆ ಸ್ಪೀಕರ್ ಸಭಾಧ್ಯಕ್ಷರಾದಂಥ UT ಖಾದರ್ ಇರುವಂಥದ್ದು. ಸರ್, ನೀವು CM ಮುಖ್ಯಮಂತ್ರಿ ಸಿಎಂ ಪತ್ರ ಬರೆದಿರುವಂಥದ್ದು ಡಯಾಲಿಸಿಸ್ ಸಂಬಂಧಪಟ್ಟಂತೆ ಏನು ಸ್ಥಳೀಯವಾಗಿರುವಂಥವ್ರಿಗೆ ಕೆಲವು ಬಡವರು ಇರ್ತಾರೆ, ಅವ್ರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕೊಡಬೇಕಂತ ಏನು ಸರ್? ಡಯಾಲಿಸಿಸ್ ಪೇಷಂಟ್ಸ್ ಯಾರು ಇವತ್ತು ನಿಜವಾಗಿ ಆರೋಗ್ಯವಾಗಿಯೂ ಕೂಡ ಭಾಳ ಕಷ್ಟ, ಆರ್ಥಿಕವಾಗಿ ಕೂಡ ಕಷ್ಟ, ಮತ್ತು ಬಸ್ಸಲ್ಲಿ ಬಂದು ಡಯಾಲಿಸಿಸ್ ತಗೊಂಡು ಹೋಗೋರು ನಿಜವಾಗ್ಲೂ ಅತ್ಯಂತ ಕಷ್ಟಕರದ ಪರಿಸ್ಥಿತಿಯಲ್ಲಿ ಇರುವವರೇ. ಇದರಲ್ಲಿ ಇವತ್ತು ಯಾರಿಗೆಲ್ಲ ಅನುಕೂಲಿಸ ಕಾರಲ್ಲಿ ಬರೋ ಕಾರಲ್ಲೇ ಬರ್ತಾರೆ, ರಿಕ್ಷಾ ಅಂದರೆ ರಿಕ್ಷಾನೇ ಬರ್ತಾನೆ, ಬೈಕ್ ಏನು ಕೂಡ ಉಪಾಯ ಇಲ್ಲದವನೇ ಡಯಾಲಿಸಿಸ್ ಪೇಷಂಟ್ ಇವತ್ತು ನಮ್ಮ ಬಸ್ಸಲ್ಲಿ ಬರುವಂಥವ್ರು. ಅದು ಕೂಡ ಭಾಳಷ್ಟು ದೂರದಿಂದೆಲ್ಲ ಬರ್ತಾರೆ. ಎಲ್ಲ ಅವರು ಬಂದು ನನ್ನ ಹತ್ರ ಒಂದು ಬೇಡಿಕೆ ಇತ್ತು ಇದರಲ್ಲಿ ಏನಂತ ಹೇಳಿದರೆ, ನಮಗೆ ಒಂದು ಉಚಿತವಾದ ಪ್ರಯಾಣವನ್ನು ನಮಗೆ ಅವಕಾಶ ಮಾಡಿ ಕೊಡಬೇಕಂತೇಳಿ. ಹಿಂದೆ ಇದೇ ಸಮಿತಿಯವರು ಬಂದು ನಮಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ನಮಗೆ ಮೆಡಿಸನ್ನು ಸಿಗ್ತಾ ಇಲ್ಲ, ಮತ್ತು ನಮಗೆ ಅದು ಟ್ರಾನ್ಸ್ಪ್ಲಾಂಟ್ ಪ್ರಯೋಜನ ಅಂತ ಕಿಡ್ನಿ ಪೇಷಂಟ್ಸ್ಗೆ ಹೇಳಿದಾಗ ಅವತ್ತು ಸನ್ಮಾನ್ಯ ಈವಾಗಿನ ಮುಖ್ಯಮಂತ್ರಿ ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರ ಹತ್ರ ಹೇಳಿದಾಗ ಟ್ರಾನ್ಸ್ಪ್ಲಾಂಟ್ ಆದಂಥ ಸರ್ಕಾರಿ ಇದರಲ್ಲಿ ಟ್ರಾನ್ಸ್ಪ್ಲಾಂಟ್ ಆದ ಎಲ್ಲ ಪೇಷಂಟ್ ಫ್ರೀ ಔಷಧ ಅಂತ ಕೂಡ ಸರ್ಕಾರ ಇವತ್ತು ಕೊಡ್ತಿದೆ ಆವತ್ತಿನ ಘೋಷಣೆಯಲ್ಲಿ. ಸೊ ಅದಕ್ಕೆ ಹಾಗೂ ನಾವು ಈಗಿನ ಈ ಒಂದು ಪೇಷಂಟ್ಗಳು ಇದನ್ನು ಮುಂದೆ ಕೇಳಿಕೊಂಡಿದ್ದರು. ನಾನು ಕೂಡ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗೆ ಅದರ ಬಗ್ಗೆ ನಾನು ಇವರ ನಮ್ಮ ಈ ಡಯಾಲಿಸಿಸ್ ಪೇಷಂಟ್ಗಳ ಪರವಾಗಿ ನಾನು ಡಯಾಲಿಸಿಸ್ ಪೇಷಂಟ್ ಪರವಾಗಿ ನಾನು ಕೇಳಿಕೊಂಡಿದ್ದೇನೆ. ಗೊತ್ತಿಲ್ಲ, ಕೇಳಿಕೊಂಡಿದ್ದೇನೆ. ನನಗೆ ಸಕಾರಾತ್ಮಕವಾದ ಒಂದು ಭಾವನೆ ಇದೆ, ಆಗ್ಬೋದು ಅಂತ ಭಾವನೆ ಇದೆ, ಒಂದು ಆಗ್ಬೋದು. ಈಗ ಸದನ ನಡೆಯುವಂಥದ್ದು ಶಾಸಕರ ಹಾಜರಾತಿ ಹೆಚ್ಚಳ ಸಂಬಂಧಪಟ್ಟಂತೆ ಹಲವು ಕ್ರಮಗಳ ಕೈಗೊಂಡಿರುವಂಥದ್ದು. ಅದರಲ್ಲಿ ಈಗ ರಿಕ್ಲೈನರ್ ಚೇರ್ ಸಂಬಂಧಪಟ್ಟಂತೆ ಆಗಿರುವಂಥದ್ದು ಅದು ಒಂದಷ್ಟು ಚರ್ಚೆ ವಿಚಾರ ಇರುತ್ತೆ. ಏನು ಸುದ್ದಿ ಸಂಬಂಧಪಟ್ಟಂತೆ? ಈಗ ರಿಕ್ಲೈನರ್ ಚೇರಿಗೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡಿದವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲದೆ ಯಾರಿಗೆ ಗೊತ್ತಿರಲಿಲ್ಲ ಚೇರ್ಗೆ, ಎಲ್ಲರಿಗೂ ಕೂಡ ಗೊತ್ತಾಯಿತು. ಒಂದು ಎರಡನೇದೇನಂತ ಹೇಳಿದರೆ, ನೋಡಿ, ಶಾಸಕರನ್ನು ನೀವು ವೈದಿಗಳಾಗಿ ಕಾಣಬೇಡಿ. ಯಾಕೆ ಕಾಣಬೇಕು? ಶಾಸಕರಲ್ಲಿ ಬೇರೆ 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 ವಯಸ್ಸಿನವರಿದ್ದಾರೆ. ನಿಮ್ಮ ತಂದೆಯವರಾಗಿ ಕಾಣಿ, ನಿಮ್ಮ ಸಂಬಂಧಿಕರಾಗಿ ಕಾಣಿ, ನಿಮ್ಮ ತಂದೆ ದೊಡ್ಡಪ್ಪರಾಗಿ ನೀವು ಕಾಣಿ, ಅಥವಾ ತಮ್ಮನಾಗಿ ಅಣ್ಣನಾಗಿ ಕಾಣಿ. ಒಂದೇ ವಯಸ್ಸಿನವ್ರು ಇರುವುದಿಲ್ಲ. ಅವರಿಗೆ ಬಂದಾಗ ಆ ಸೂಕ್ತವಾದ ವ್ಯವಸ್ಥೆ ಮಾಡೋ ಸ್ಪೀಕರ್ ಆಗಿದ್ದು ನನ್ನ ಜವಾಬ್ದಾರಿ. ಈಗ ನಾವು 15-20 ದಿವಸ ಅಧಿವೇಶನಕ್ಕೆ ಸಂಬಂಧಪಟ್ಟಾಗೆ ನಾವು ಬಾಡಿಗೆಗೆ ಇವತ್ತು ಬಂದು ಈ ರಿಕ್ಲೈನರ್ ಚೇರನ್ನು ನಾವು ಕೇಳಿಕೊಂಡಿದ್ದೆ ಬಾಡಿಗೆಗೆ. ಅದು ಬಹಳ ಕನಿಷ್ಠವಾದ ಬಾಡಿಗೆ ಇರುವಂಥದ್ದು ಆ ಚೇರಿಗೆ. ಇಷ್ಟೆಲ್ಲ ಕೋಟಿ ಅಧಿವೇಶನ ನಡೆಯುವಾಗ ಖರ್ಚಾಗ್ತದೆ ಇದರಲ್ಲಿ. ಅದರಲ್ಲಿ ಏನೂ ಇಲ್ಲ. ಮತ್ತು ನೀವು ಕೂಡ ನೋಡಿದಾಗೆ ನಮ್ಮ ವಿಧಾನಸಭೆ ಅಸೆಂಬ್ಲಿಯ ಸಭಾಂಗಣದಲ್ಲಿ ಸೋಫಾಗಳು ಚೇಂಜ್ ಆಗದೆ ಎಷ್ಟೋ ವರ್ಷ ಆಯಿತು. ಆ ಸೋಫಾದಲ್ಲಿ ಚೆನ್ನಾಗಿದೆ, ಅದಕ್ಕೆ ವಯಸ್ಸಾದವರು ಕೂತ್ಕೊಂಡ್ರೆ ಕರೆಕ್ಟಾಗಿ ಅವರಿದ್ದು ಆ ಒಂದು ವ್ಯವಸ್ಥೆ ಕೂಡ ಒಂದು ಅಂದರೆ ಭಾಳ ಹಳೆಯದಾದಂಥ ಮತ್ತು ಚೆನ್ನಾಗಿರುವಂಥ ಒಂದು ಲೆದರ್ ಸೋಫಾ ಇದೆ, ಇಲ್ಲಿ ನಿಮಗೆಲ್ಲ ಗೊತ್ತಿದೆ. ಇದೆಲ್ಲ ಇರುವಾಗ ಕಳೆದ 2-3 ಅಧಿವೇಶನದಲ್ಲಿ ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನನ್ನ ಜವಾಬ್ದಾರಿ ಇದರಲ್ಲಿ. ಅದರಲ್ಲಿ ಏನಿದೆ ಅದಕ್ಕೆ ನಾನು ಹೇಳಿದೆ, ಬೇರೆ ಯಾರಿಗೂ ಏನು ಒಂದು ಸಣ್ಣ ಸವಲತ್ತು ಕೊಡುವಾಗ ಯಾರಿಗೇನು ಕೂಡ ಪ್ರಾಬ್ಲಮ್ ಇಲ್ಲ. ಈ ಶಾಸಕರಿಗೆ ಕೊಡುವಾಗ ಏನು ಒಂದು ಕಾಳಜಿ ಅಂತ ನನಗೆ ಇವತ್ತು ಅರ್ಥ ಆಗಲ್ಲ. ಅದಕ್ಕೆ ಶಾಸಕರನ್ನು, ಜನಪ್ರತಿನಿಧಿಗಳನ್ನು ನಿಮ್ಮ ವೈದಿಗಳಾಗಿ ನೋಡಬೇಡಿ. ನಿಮ್ಮ ಅಣ್ಣ ತಮ್ಮಂದಿರಾಗೆ, ನಿಮ್ಮ ತಂದೆ ತಾಯಂದಿರಾಗೆ, ನಿಮ್ಮ ದೊಡ್ಡಪ್ಪವರಾಗೆ ಬೇರೆ ಬೇರೆ ಏಜ್ನವರಿದ್ದಾರೆ. ಈ ರಿಕ್ಲೈನರ್ ಚೇರಿಗೆ ಸಂಬಂಧಪಟ್ಟ ಚರ್ಚೆ ಮಾಡಿದರೆ ವಯಸ್ಸು ಕಡಿಮೆ ಇರ್ಬೋದು, ಅವರಿಗೆ ಆಲೋಚನೆಗೆ ಬೇಕಾಗಿರಲಿಕ್ಕಿಲ್ಲ. ಅದೇ ಅವರ ತಂದೆಯವರ ಆಲೋಚನೆ ಮಾಡಿಕೊಂಡು ಅವರು ಅಥವಾ ಅವರ ದೊಡ್ಡಪ್ಪ ಅವ್ರ ಕುಟುಂಬ ಆಲೋಚನೆ ಮಾಡಿಕೊಂಡು ಅದರ ಬಗ್ಗೆ ಆಲೋಚನೆ ಮಾಡಿದಾಗ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಬರೀತಾರೆ ಅನ್ನೋ ವಿಶ್ವಾಸ ನನಗೆ ಇದೆ. ಮಧ್ಯಾಹ್ನ ವಿಶ್ರಾಂತಿಗೋಸ್ಕರ ಬಂದಾಗ ಸದನ ಸಂದರ್ಭದಲ್ಲಿ ಅದಕ್ಕೋಸ್ಕರ ಅಂತ ಮಾಡಿರೋದು. ಅದಕ್ಕೂ ಯಾಕಂತ ಹೇಳಿದರೆ ನೀವು ನೋಡಿ, ನಾನು ಈಗ ಊಟ ಆಗ್ತದೆ ನಾನು ಅರ್ಧ ಗಂಟೆಯಲ್ಲಿ, ಮತ್ತು 3/4 ಗಂಟೆ ನನಗೆ ಟೈಮ್ ಇದೆ. ನನಗೆ ಈ ಚೇರಲ್ಲಿ ನನಗೆ ನಿದ್ದೆ ಬರ್ತದಾ? ಅಲ್ಲ, ಒಂದು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದಲ್ಲಿ ಆಗ್ತದಾ? ಹಾಗೇನು ಅವ್ನು ಕರೆಕ್ಟಾಗಿ ಚೇರ್ ಕೊಟ್ಟಂಗಾಯಿತು, ಅವ್ರು ಸ್ವಲ್ಪ ನಿದ್ದೆ ಇದರಲ್ಲಿ ಏನು ತಪ್ಪಿದೆ? ಕೆಲವರು ಏನಾಗ್ತಾರೆ, ಊಟ ಮಾಡ್ತಾರೆ, ನಾವು ಎಲ್ಲೆಚ್ಚಿಗೆ ಹೋಗಿ ಬರ್ತೇವೆ ಅಂತೇಳಿ ಹೋಗ್ತಾರೆ. ಹೋದನದ ಬರಲಿಕ್ಕೆ ಮನಸ್ಸಾಗೋದಿಲ್ಲ, ಮತ್ತೆ ನೋಡುವ ಅಂತೇಳಿ. ಅದೇ ಪ್ರಶ್ನೆ ಅಥವಾ ಅಲ್ಲಲ್ಲ, ಆ ಪ್ರಶ್ನೆ ಅಂದರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾದ್ಮೇಲೆ ಶಾಸಕರು ಅದನ್ನ ಸದನಕ್ಕೆ ಹಾಜರಾಗುವ ರೀತಿಯಲ್ಲಿ ಕೂಡ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಲ್ವಾ? ಅವ್ರಿಗೆ ಬಿಟ್ಟಂತ ವಿಚಾರ. ನಾನು ಸ್ಪೀಕರ್ ಆಗಿ, ಸಭಾಪತಿಗಳಾಗಿ ನಾವು ಏನು ಕೆಲಸ ಮಾಡಬೇಕು, ನಮ್ಮ ಕೆಲಸ ನಾವು ಮಾಡ್ತೇವೆ. ನಾಳೆ ಯಾವುದೇ ಅವರಿಗೆ ಅವಕಾಶ ಸಿಗಬಾರ್ದು. ಇದರಲ್ಲಿ ಬಿಟ್ಟಿದ ಸ್ಟೂಡೆಂಟ್ಸಿಗೆ ಆ ಥರ ಬಿಟ್ಟಂತ ವಿಚಾರ ಅಲ್ಲ. ಟೀಚರ್ಸಿಗೆ ಪಾಠ ಮಾಡ್ತಾರೆ, ಮಕ್ಕಳು ಕೆಲವರು ಅದನ್ನು ಫಾಲೋ ಮಾಡ್ತಾರೆ, ಕೆಲವರು ಹಂಗಿದು ಸ್ಪೀಕರ್ ಸಭಾಪತಿ ಹೇಳ್ತಾರೆ,
ಎಷ್ಟು ಮಂದಿ ಬರ್ತಾರೆ ಎಷ್ಟು ಮಂದಿ ಹೋಗ್ತಾರೆ ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಅಂತೂ ಆಕತಿ ಇಷ್ಟು. ಇವಾಗ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಎಲ್ಲ ಕೂಡ ಶಾಸಕರಿಗೆಲ್ಲ ಮಾಡಿದ್ರಿ. ಇಷ್ಟೆಲ್ಲ ಆದ್ಮೇಲೆ ಕೂಡ ಸಂಖ್ಯೆ ಶಾಸಕರ ಹಾಜರಾತಿ ಕಡಿಮೆ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಅನ್ನೋದು ನೋಡಿ, ಈಗ ಮಧ್ಯಾಹ್ನ ನಂತರ ಹಾಜರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಇಲ್ಲ ಅಂತಲ್ಲ, ಯಾಕೆ ಮುಂಚೆ ನಾವು ಸಮರ್ಪಕವಾದ ಕ್ಯಾಂಟೀನ್ ಊಟ, ಅವರು ಹೊರಗಡೆ ಊಟ ಹೋಗೋದಿತ್ತು. ಊಟಕ್ಕೆ ಹೋದರೆ ಫ್ರೆಂಡ್ಸ್ ಸಿಗ್ತಾರೆ, ಊರವ್ರು ಬರ್ತಾರೆ, ಹೋದರೆ ಮತ್ತೆ ಬರುವಾಗ ಲೇಟ್ ಆಗ್ತಿತ್ತು ಇದರಾಗೆ. ಈಗ ಅಲ್ಲೇ ಆದ ಕಾರಣ ಅಲ್ಲೇ ಇವತ್ತವರು ಬಹುತೇಕ ಅಲ್ಲೇ ಇರ್ತಾರೆ ಇದರಲ್ಲಿ. ಸೊ ಇದನ್ನು ನಾವು ಹೇಳಿದಂತ ಹೇಳಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಇರಬೇಕು. ಆದರೆ ಕೆಲವೊಂದು ವಿಚಾರಗಳಿಂದ ಅನಿವಾರ್ಯ ಕಾರಣದಿಂದ ಅವ್ರು ಬಹುಶಃ ಅವ್ರು ಮಧ್ಯಾಹ್ನ ಊಟ ಮಾಡಿ ಹೊರಗೆ ಹೋಗಲೇಬೇಕಿತ್ತು ನಾವು ಇಲ್ಲಿ ಕೊಡದಿದ್ದರೆ ಅಲ್ವಾ. ಆಗ ಅವ್ರು ಏನು ಮಾಡ್ತಾರೆ, ಅದಕ್ಕೆಲ್ಲ ಅವಕಾಶ ಬೇಡ ಅಂತೇಳಿ ನಾವು ಊಟದ ವ್ಯವಸ್ಥೆ, ಬೆಳಿಗ್ಗೆ ತಿಂಡಿಯ ವ್ಯವಸ್ಥೆ, ಈಗ ನಾವು ಅವ್ರಿಗೆ ಇನ್ನು ಸ್ವಲ್ಪ ಜನರಿಗೆ ನಾವು ರೆಸ್ಟಿಗೆ ಹೋಗಿ ಬರ್ತೇವೆ ಅಂತ ಬೇಗ 3/4 ಗಂಟೆದು ಅರ್ಧ ಗಂಟೆ ರೆಸ್ಟ್, ಅದು ಕೆಲವು ಅಭ್ಯಾಸ ಇರ್ತದೆ ಕೆಲವರಿಗೆ. 10-15 ನಿಮಿಷ ಅದಕ್ಕೆ ಸ್ವಲ್ಪ ಸಣ್ಣ ಒಂದು ಮಾಡಬೇಕು, ಮತ್ತು ಹುಷಾರಾಗಿ ಫ್ರೆಶ್ ಆಗ್ತಾರೆ. ಅಂಥವ್ರಿಗೆ ಸದಾವಕಾಶ ಏನು ನಷ್ಟ? ನೀವು ವೈದಿಕರಾಗಿ ಯಾಕೆ ನೋಡ್ತೀರಿ? ನಾನು ಹೇಳ್ತೇನೆ, ನಿಮ್ಮ ತಂದೆ ತಾಯಿ ಕುಟುಂಬ ಪ್ರೀತಿಯಿಂದ ಶಾಸಕರನ್ನು ನೀವು ದಯವಿಟ್ಟು ಪ್ರೀತಿಯಿಂದ ಕಾಣಿ. ಅವರು ಕೂಡ ಮನುಷ್ಯರೇ, ಬೇರೆ ಜನರಾಗಿ ಇವ್ರಿಗೆ ಕೂಡ 2 ಕಣ್ಣುಗಳು, 2 ಕೈಗಳು, 2 ಕಾಲುಗಳು, ಮೂಗು, ಕಿವಿಯೆಲ್ಲ ಇವರೇ ಜನಪ್ರತಿನಿಧಿಗಳು, MLAಗಳು, ಮಂತ್ರಿಗಳ ಮನುಷ್ಯರೇ, ನಮ್ಮಾಗೆ ನಿಮ್ಮಾಗೆ ಅವ್ರಿಗೆ ಎಲ್ಲರೂ ಕೂಡ. ಹಾಗಾದರೆ ಅವರಿಗೆ ಇಲ್ವಾ? ಶಾಸಕರಿಗೆ ಕೊಡುವಾಗ ಏಕೆ ಇಷ್ಟು ಒಂದು ಬೇಸರ ಅಂತ ನಾನು ಕೇಳಲಿಕ್ಕೆ ಬಯಸುವ. ಅದು ಎಲ್ಲರಿಗೆಲ್ಲ, ಕೆಲವರಿಗೆ. ಈ ನಾಯಿ ಶೆಲ್ಟರ್ ಮಾಡೋ ಸಂಬಂಧಪಟ್ಟಂತೆ ತೀರ್ಮಾನ ಆಗಿದೆ ಸರ್ ವಿಧಾನಸೌಧ ಆವರಣದಲ್ಲಿ. ಅಂದರೆ ಇದು ನಾಯಿಗೆ ಸಂಬಂಧಪಟ್ಟಾಗಿ ಸಮಸ್ಯೆ ಬಗೆಹರಿಸಬೇಕು, ಅದನ್ನು ಕೂಡ ಗೌರವಪೂರ್ವಕ ನೋಡಿಕೊಳ್ಬೇಕು, ಜನರಿಗೆ ಕೂಡ ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ DPR ಮತ್ತು PW ಸೆಕ್ರೆಟರಿ ನಾವು ಸಭಾವಧಿ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಇದಕ್ಕೆ ಒಂದು ಎಕ್ಸ್ಪರ್ಟ್ ಬಂದು ಈ ಒಂದು ಆವರಣದಲ್ಲಿ ಸೂಕ್ತ ಸ್ಥಳವನ್ನು ಗುರುತಿಸ್ತಾರೆ. ಬೇಕಾದ ಶೆಲ್ಟರನ್ನು PWದಿಂದ ಕಟ್ತಾರೆ. ಅದಾದ ನಂತರ ಅದನ್ನು ನೋಡಿಕೊಳ್ಳಲಿಕ್ಕೆ ಒಂದು ಪ್ರಾಣಿದಯ ಸಂಘದವರಿಗೆ ಕರೆಸಿಕೊಂಡು ಅದನ್ನು ನೋಡಿ ಮಾಡಿಸಲು DPR ಅವರು ಮಾಡ್ತಾರೆ. ಚೀಫ್ ಸೆಕ್ರೆಟರಿ, ನಾನು, ಸಭಾಪತಿಯವರು, ಚೀಫ್ ಸೆಕ್ರೆಟರಿ ಅವರು, DPR ಸೆಕ್ರೆಟರಿ ಅವರು, ಪೊಲೀಸ್ ಕಮಿಷನರ್ ಅವರು ಮತ್ತು ನಿಮ್ಮ ಈ ಶ್ವಾನದ ಎಕ್ಸ್ಪರ್ಟ್. ಅದಕ್ಕೆ ನಾವೇನು ಕಾಳಿದೆ, ಅತ್ಯಂತ ಆ ಒಂದು ಸ್ಟ್ರೀಟ್ ಡಾಗ್ಗೆ ಸಂಬಂಧಪಟ್ಟಾಗೆ ರಾಜ್ಯದ ಅತ್ಯುನ್ನತ ಅಧಿಕಾರಿಗಳು ಮತ್ತು ಜನ ಕೂತ್ಕೊಂಡು ಚರ್ಚೆ ಮಾಡಿದ್ದರೆ ನಾವು ಎಲ್ಲರೂ ಕಾಳಜಿ ವಹಿಸ್ತೇವೆ ಅಂತ ಅರ್ಥ. ಈಗ ಇನ್ನು ನಾವು ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರಿಗೆ ಬೇಕಾಗಂತ ವ್ಯವಸ್ಥೆ ಕೂಡ ಮಾಡ್ತೇವೆ. ಬಿಸಿಲು ಕಾಲ ಪಕ್ಷಿಗಳಿಗೆ ಭಾಳಷ್ಟಿದೆ. ಅಲ್ಲಿ ಅದನ್ನು ವ್ಯವಸ್ಥೆ ಕೂಡ ಪಕ್ಷಿಗಳಿಗೆ ನೀರು ಕುಡಲಿಕ್ಕೆ ಬೇಕಾದಂಥ ವ್ಯವಸ್ಥೆ ಕೂಡ ನಾವು ಇವತ್ತು ಮಾಡ್ತೇವೆ. ಓಕೆ, ನಮ್ಮ ಜೊತೆ ಸ್ಪೀಕರ್ ಸಭಾಧ್ಯಕ್ಷರಾದಂಥ UT ಖಾದರ್ ಇರುವಂಥದ್ದು. ಸರ್, ನೀವು CM ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಬರೆದಿರುವಂಥದ್ದು ಡಯಾಲಿಸಿಸ್ ಸಂಬಂಧಪಟ್ಟಂತೆ ಏನು ಸ್ಥಳೀಯವಾಗಿರುವಂಥವರಿಗೆ ಕೆಲವು ಬಡವರು ಇರ್ತಾರೆ, ಅವ್ರಿಗೆ ಉಚಿತ ಸಾರಿಗೆ ವ್ಯವಸ್ಥೆ ಕೊಡಬೇಕಂತ ಇದೆ. ಡಯಾಲಿಸ್ ಪೇಷಂಟ್ಸ್ ಯಾರು ಇವತ್ತು ನಿಜವಾಗಿ ಆರೋಗ್ಯವಾಗಿಯೂ ಕೂಡ ಭಾಳ ಕಷ್ಟ, ಆರ್ಥಿಕವಾಗಿ ಕೂಡ ಕಷ್ಟ, ಮತ್ತು ಬಸ್ಸಲ್ಲಿ ಬಂದು ಡಯಾಲಿಸಿಸ್ ತಗೊಂಡು ಹೋಗೋರು ನಿಜವಾಗ್ಲೂ ಅತ್ಯಂತ ಕಷ್ಟಕರದ ಪರಿಸ್ಥಿತಿಯಲ್ಲಿ ಇರುವವರೇ. ಇದರಲ್ಲಿ ಇವತ್ತು ಯಾರಿಗೆಲ್ಲ ಅನುಕೂಲಿಸ ಕಾರಲ್ಲಿ ಬರೋ ಕಾರಲ್ಲೇ ಬರ್ತಾರೆ, ರಿಕ್ಷಾ ಅಂದರೆ ರಿಕ್ಷಾನೇ ಬರ್ತಾನೆ, ಬೈಕ್ ಏನು ಕೂಡ ಉಪಾಯ ಇಲ್ಲದವನೇ ಡಯಾಲಿಸಿಸ್ ಪೇಷಂಟ್ ಇವತ್ತು ನಮ್ಮ ಬಸ್ಸಲ್ಲಿ ಬರುವಂಥವ್ರು. ಅದು ಕೂಡ ಭಾಳಷ್ಟು ದೂರದಿಂದೆಲ್ಲ ಬರ್ತಾರೆ. ಎಲ್ಲ ಅವರು ಬಂದು ನನ್ನ ಹತ್ರ ಒಂದು ಬೇಡಿಕೆ ಇತ್ತು ಇದರಲ್ಲಿ ಏನಂತ ಹೇಳಿದರೆ, ನಮಗೊಂದು ಉಚಿತವಾದ ಪ್ರಯಾಣವನ್ನು ನಮಗೆ ಅವಕಾಶ ಮಾಡಿ ಕೊಡಬೇಕಂತೇಳಿ. ಹಿಂದೆ ಇದೇ ಸಮಿತಿಯವರು ಬಂದು ನಮಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರೆ, ಆಯಿತಾ, ನಮಗೆ ಮೆಡಿಸನ್ನು ಸಿಗ್ತಾ ಇಲ್ಲ ಮತ್ತು ನಮಗೆ ಅದು ಟ್ರಾನ್ಸ್ಪ್ಲಾಂಟ್ ಪ್ರಯೋಜನ ಇಲ್ಲ ಅಂತ ಕಿಡ್ನಿ ಪೇಷಂಟ್ಸ್ಗೆ ಹೇಳಿದಾಗ, ಅವತ್ತು ಸನ್ಮಾನ್ಯ ಈವಾಗಿನ ಮುಖ್ಯಮಂತ್ರಿ, ಅವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಅವ್ರ ಹತ್ರ ಹೇಳಿದಾಗ, ಟ್ರಾನ್ಸ್ಪ್ಲಾಂಟ್ ಆದಂಥ ಸರ್ಕಾರಿ ಇದರಲ್ಲಿ ಟ್ರಾನ್ಸ್ಪ್ಲಾಂಟ್ ಎಲ್ಲ ಪೇಷಂಟ್ ಫ್ರೀ ಔಷಧ ಅಂತ ಕೂಡ ಸರ್ಕಾರ ಇವತ್ತು ಕೊಡ್ತಿದೆ ಆವತ್ತಿನ ಘೋಷಣೆಯಲ್ಲಿ. ಸೊ ಅದಕ್ಕೆ ಹಾಗೂ ನಾವು ಈಗಿನ ಈ ಒಂದು ಪೇಷಂಟ್ಗಳು ಇದನ್ನು ಮುಂದೆ ಕೇಳಿಕೊಂಡಿದ್ದರು. ನಾನು ಕೂಡ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗೆ ಅದರ ಬಗ್ಗೆ ನಾನು ಇವರ ನಮ್ಮ ಈ ಡಯಾಲಿಸಿಸ್ ಪೇಷಂಟ್ಗಳ ಪರವಾಗಿ, ನಾನು ಡಯಾಲಿಸಿಸ್ ಪೇಷಂಟ್ ಪರವಾಗಿ ನಾನು ಕೇಳಿಕೊಂಡಿದ್ದೇನೆ. ಗೊತ್ತಿಲ್ಲ, ಕೇಳಿಕೊಂಡಿದ್ದೇನೆ. ನನಗೆ ಸಕಾರಾತ್ಮಕವಾದ ಒಂದು ಭಾವನೆ ಇದೆ, ಆಗ್ಬೋದು ಅಂತ ಭಾವನೆ ಇದೆ, ಒಂದು ಆಗ್ಬೋದು. ಈಗ ಸದನ ನಡೆಯುವಂಥದ್ದು ಶಾಸಕರ ಹಾಜರಾತಿ ಹೆಚ್ಚಳ ಸಂಬಂಧಪಟ್ಟಂತೆ ಹಲವು ಕ್ರಮಗಳು ಕೈಗೊಂಡಿರುವಂಥದ್ದು. ಅದರಲ್ಲಿ ಈಗ ರಿಕ್ಲೈನರ್ ಚೇರ್ ಸಂಬಂಧಪಟ್ಟಂತೆ ಆಗಿರುವಂಥದ್ದು, ಅದು ಒಂದಷ್ಟು ಚರ್ಚೆ ವಿಚಾರ ಇರುತ್ತೆ. ಏನು ಸುದ್ದಿ ಸಂಬಂಧಪಟ್ಟಂತೆ? ಈಗ ರಿಕ್ಲೈನರ್ ಚೇರಿಗೆ ಸಂಬಂಧಪಟ್ಟಾಗಿ ಚರ್ಚೆ ಮಾಡಿದವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲದೆ ಯಾರಿಗೆ ಗೊತ್ತಿರಲಿಲ್ಲ ಚೇರ್, ಈಗ ಎಲ್ಲರಿಗೂ ಕೂಡ ಗೊತ್ತಾಯಿತು. ಒಂದು ಎರಡನೇದು ಏನಂತ ಹೇಳಿದರೆ, ನೋಡಿ, ಶಾಸಕರನ್ನು ನೀವು ವೈದಿಕರಾಗಿ ಕಾಣಬೇಡಿ. ಯಾಕೆ ಕಾಣಬೇಕು? ಶಾಸಕರಲ್ಲಿ ಬೇರೆ 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 ವಯಸ್ಸಿನವರಿದ್ದಾರೆ. ನಿಮ್ಮ ತಂದೆಯವರಾಗಿ ಕಾಣಿ, ನಿಮ್ಮ ಸಂಬಂಧಿಕರಾಗಿ ಕಾಣಿ, ನಿಮ್ಮ ತಂದೆ ದೊಡ್ಡಪ್ಪರಾಗಿ ನೀವು ಕಾಣಿ, ಅಥವಾ ತಮ್ಮನಾಗಿ ಅಣ್ಣನಾಗಿ ಕಾಣಿ. ಒಂದೇ ವಯಸ್ಸಿನವ್ರು ಇರುವುದಿಲ್ಲ. ಅವರಿಗೆ ಬಂದಾಗ ಆ ಸೂಕ್ತವಾದ ವ್ಯವಸ್ಥೆ ಮಾಡೋ ಸ್ಪೀಕರ್ ಆಗಿದ್ದು ನನ್ನ ಜವಾಬ್ದಾರಿ.
ಈಗ ನಾವು 15-20 ದಿವಸ ಅಧಿವೇಶನಕ್ಕೆ ಸಂಬಂಧಪಟ್ಟಾಗೆ ನಾವು ಬಾಡಿಗೆಗೆ ಇವತ್ತು ಬಂದು ಈ ರಿಕ್ಲೈರ್ ಚೇರನ್ನು ನಾವು ಕೇಳಿಕೊಂಡಿದ್ದೆ ಬಾಡಿಗೆಗೆ. ಅದು ಬಹಳ ಕನಿಷ್ಠವಾದ ಬಾಡಿಗೆ ಇರುವಂಥದ್ದು ಆ ಚೇರಿಗೆ. ಇಷ್ಟೆಲ್ಲ ಕೋಟಿ ಅಧಿವೇಶನ ನಡೆಯುವಾಗ ಖರ್ಚಾಗ್ತದೆ ಇದರಲ್ಲಿ. ಅದರಲ್ಲಿ ಏನೂ ಇಲ್ಲ. ಮತ್ತು ನೀವು ಕೂಡ ನೋಡಿದಾಗೆ ನಮ್ಮ ವಿಧಾನಸಭೆ ಅಸೆಂಬ್ಲಿಯ ಸಭಾಂಗಣದಲ್ಲಿ ಸೋಫಾಗಳು ಚೇಂಜ್ ಆಗದೆ ಎಷ್ಟೋ ವರ್ಷ ಆಯಿತು. ಆ ಸೋಫಾದಲ್ಲಿ ಅಂದರೆ ಚೆನ್ನಾಗಿದೆ, ಅದಕ್ಕೆ ವಯಸ್ಸಾದವರು ಕೂತ್ಕೊಂಡ್ರೆ ಕರೆಕ್ಟಾಗಿ ಅವರಿದ್ದು ಆ ಒಂದು ವ್ಯವಸ್ಥೆ ಕೂಡ ಒಂದು ಅಂದರೆ ಭಾಳ ಹಳೆಯದಾದಂಥ ಮತ್ತು ಚೆನ್ನಾಗಿರುವಂಥ ಒಂದು ಲೆದರ್ ಸೋಫಾ ಇದೆ, ಇಲ್ಲಿ ನಿಮಗೆಲ್ಲ ಗೊತ್ತಿದೆ. ಇದೆಲ್ಲ ಇರುವಾಗ ಕಳೆದ 2-3 ಅಧಿವೇಶನದಲ್ಲಿ ಇದನ್ನೆಲ್ಲ ನೋಡಿಕೊಂಡು ಅದಕ್ಕೆ ಸೂಕ್ತವಾದ ವ್ಯವಸ್ಥೆ ಮಾಡೋ ಜವಾಬ್ದಾರಿ ನನ್ನ ಜವಾಬ್ದಾರಿ ಇದರಲ್ಲಿ. ಅದರಲ್ಲಿ ಏನಿದೆ ಅದಕ್ಕೆ ನಾನು ಹೇಳಿದೆ, ಬೇರೆ ಯಾರಿಗೂ ಏನು ಒಂದು ಸಣ್ಣ ಸವಲತ್ತು ಕೊಡುವಾಗ ಯಾರಿಗೇನು ಕೂಡ ಪ್ರಾಬ್ಲಮ್ ಇಲ್ಲ. ಈ ಶಾಸಕರಿಗೆ ಕೊಡುವಾಗ ಏನು ಒಂದು ಕಾಳಜಿ ಅಂತ ನನಗೆ ಇವತ್ತು ಅರ್ಥ ಆಗಲ್ಲ. ಅದಕ್ಕೆ ಶಾಸಕರನ್ನು ಜನಪ್ರತಿನಿಧಿಗಳನ್ನು ನಿಮ್ಮ ವೈದಿಗಳಾಗಿ ನೋಡಬೇಡಿ, ನಿಮ್ಮ ಅಣ್ಣ ತಮ್ಮಂದಿರಾಗೆ, ನಿಮ್ಮ ತಂದೆ ತಾಯಂದಿರಾಗೆ, ನಿಮ್ಮ ದೊಡ್ಡಪ್ಪವರಾಗೆ ಬೇರೆ ಬೇರೆ ಏಜ್ನವರಿದ್ದಾರೆ. ಈ ರಿಕ್ಲೈನರ್ಗೆ ಸಂಬಂಧಪಟ್ಟ ಚರ್ಚೆ ಮಾಡಿದರೆ ವಯಸ್ಸು ಕಡಿಮೆ ಇರ್ಬೋದು, ಅವರಿಗೆ ಆಲೋಚನೆಗೆ ಬೇಕಾಗಿರಲಿಕ್ಕಿಲ್ಲ. ಅದೇ ಅವರ ತಂದೆಯವರ ಆಲೋಚನೆ ಮಾಡಿಕೊಂಡು ಅವರು ಅಥವಾ ಅವರು ದೊಡ್ಡಪ್ಪ ಅವ್ರ ಕುಟುಂಬ ಆಲೋಚನೆ ಮಾಡಿಕೊಂಡು ಅದರ ಬಗ್ಗೆ ಆಲೋಚನೆ ಮಾಡಿದಾಗ ಎಲ್ಲರೂ ಕೂಡ ಸಕಾರಾತ್ಮಕವಾಗಿ ಬರೀತಾರೆ ಅನ್ನೋ ವಿಶ್ವಾಸ ನನಗೆ ಇದೆ. ಮಧ್ಯಾಹ್ನ ವಿಶ್ರಾಂತಿಗೋಸ್ಕರ ಬಂದಾಗ ಸದನ ಸಮಯದಲ್ಲಿ ಅದಕ್ಕೋಸ್ಕರ ಅಂತ ಮಾಡಿರೋದು. ಅದಕ್ಕೂ ಯಾಕಂತ ಹೇಳಿದರೆ ನೀವು ನೋಡಿ, ನಾನು ಈಗ ಊಟ ಆಗ್ತದೆ ಅರ್ಧ ಗಂಟೆಯಲ್ಲಿ, ಮತ್ತು 3/4 ಗಂಟೆ ನನಗೆ ಟೈಮ್ ಇದೆ. ನನಗೆ ಈ ಚೇರಲ್ಲಿ ನನಗೆ ನಿದ್ದೆ ಬರ್ತದಾ? ಅಲ್ಲ, ಒಂದು ಅರ್ಥ ಮಾಡಿಕೊಳ್ಬೇಕು. ಇನ್ನೊಂದಲ್ಲಿ ಆಗ್ತದಾ? ಹಾಗೇನು ಅವ್ನು ಕರೆಕ್ಟಾಗಿ ಚೇರ್ ಕೊಟ್ಟಂಗಾಯಿತು, ಅವ್ನು ಸ್ವಲ್ಪ ನಿದ್ದೆ ಇದಿಲ್ಲಿ ಏನು ತಪ್ಪಿದೆ? ಕೆಲವರು ಏನಾಗ್ತಾರೆ, ಊಟ ಮಾಡ್ತಾರೆ, ನಾವು ಎಲ್ಲೆಚ್ಚಿಗೆ ಹೋಗಿ ಬರ್ತೇವೆ ಅಂತೇಳಿ ಹೋಗ್ತಾರೆ. ಹೋದನದ ಬರಲಿಕ್ಕೆ ಮನಸ್ಸಾಗೋದಿಲ್ಲ, ಮತ್ತೆ ನೋಡು ಅಂತೇಳಿ. ಅದೇ ಪ್ರಶ್ನೆ ಅಥವಾ ಅಲ್ಲಲ್ಲ, ಆ ಪ್ರಶ್ನೆ ಅಂದರೆ ಇಷ್ಟೆಲ್ಲ ವ್ಯವಸ್ಥೆ ಮಾಡಿದ್ದಾದ ಮೇಲೆ ಶಾಸಕರು ಅದನ್ನ ಸದನಕ್ಕೆ ಹಾಜರಾಗುವ ರೀತಿಯಲ್ಲಿ ಕೂಡ ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕಲ್ವಾ? ಅವ್ರಿಗೆ ಬಿಟ್ಟಂತ ವಿಚಾರ. ನಾನು ಸ್ಪೀಕರ್ ಆಗಿ ಸಭಾಪತಿಗಳಾಗಿ ನಾವು ಏನು ಕೆಲಸ ಮಾಡಬೇಕು, ನಮ್ಮ ಕೆಲಸ ನಾವು ಮಾಡ್ತೇವೆ. ನಾಳೆ ಯಾವುದೇ ಅವರಿಗೆ ಅವಕಾಶ ಸಿಗಬಾರ್ದು. ಇದರಲ್ಲಿ ಬಿಟ್ಟಿದ ಸ್ಟೂಡೆಂಟ್ಸಿಗೆ ಆ ಥರ ಬಿಟ್ಟಂತ ವಿಚಾರ ಅಲ್ಲ. ಟೀಚರ್ಸಿಗೆ ಪಾಠ ಮಾಡ್ತಾರೆ, ಮಕ್ಕಳು ಕೆಲವರು ಅದನ್ನು ಫಾಲೋ ಮಾಡ್ತಾರೆ, ಕೆಲವರು ಹಂಗಿದು ಸ್ಪೀಕರ್ ಸಭಾಪತಿ ಹೇಳ್ತಾರೆ, ಎಷ್ಟು ಮಂದಿ ಬರ್ತಾರೆ, ಎಷ್ಟು ಮಂದಿ ಹೋಗ್ತಾರೆ, ಅಟ್ಲೀಸ್ಟ್ ಇಂಪ್ರೂವ್ಮೆಂಟ್ ಅಂತೂ ಆಕತಿ. ಇಷ್ಟು ಇವಾಗ ಮಧ್ಯಾಹ್ನ ಭೋಜನ ವ್ಯವಸ್ಥೆ ಎಲ್ಲ ಕೂಡ ಶಾಸಕರಿಗೆಲ್ಲ ಮಾಡಿದ್ರಿ. ಇಷ್ಟೆಲ್ಲ ಆದ್ಮೇಲೆ ಕೂಡ ಸಂಖ್ಯೆ ಶಾಸಕರ ಹಾಜರಾತಿ ಕಡಿಮೆ ಆದರೆ ಅದಕ್ಕೆ ಯಾರು ಜವಾಬ್ದಾರಿ ಆಗ್ತಾರೆ ಅನ್ನೋದು ನೋಡಿ. ಈಗ ಮಧ್ಯಾಹ್ನ ನಂತರ ಹಾಜರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ, ಇಲ್ಲ ಅಂತಲ್ಲ. ಯಾಕೆ? ಮುಂಚೆ ನಾವು ಸಮರ್ಪಕವಾದ ಕ್ಯಾಂಟೀನ್ ಊಟ, ಅವರು ಹೊರಗಡೆ ಊಟ ಹೋಗೋದಿತ್ತು. ಊಟಕ್ಕೆ ಹೋದರೆ ಫ್ರೆಂಡ್ಸ್ ಸಿಗ್ತಾರೆ, ಊರವ್ರು ಬರ್ತಾರೆ, ಹೋದರೆ ಮತ್ತೆ ಬರುವಾಗ ಲೇಟ್ ಆಗ್ತಿತ್ತು ಇದರಾಗೆ. ಈಗ ಅಲ್ಲೇ ಆದ ಕಾರಣ ಅಲ್ಲೇ ಇವತ್ತವರು ಬಹುತೇಕ ಅಲ್ಲೇ ಇರ್ತಾರೆ ಇದರಲ್ಲಿ. ಸೊ ಇದನ್ನು ನಾವೇಳಿ ಅಂತ ಹೇಳಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಶಾಸಕರು ಇರಬೇಕು. ಆದರೆ ಕೆಲವೊಂದು ವಿಚಾರಗಳಿಂದ ಅನಿವಾರ್ಯ ಕಾರಣದಿಂದ ಅವ್ರು ಬಹುಶಃ ಅವ್ರು ಮಧ್ಯಾಹ್ನ ಊಟ ಮಾಡಿ ಹೊರಗೆ ಹೋಗಲೇಬೇಕಿತ್ತು ನಾವು ಇಲ್ಲಿ ಕೊಡದಿದ್ದರೆ ಅಲ್ವಾ? ಆಗ ಅವ್ರು ಏನು ಮಾಡ್ತಾರೆ, ಅದಕ್ಕೆಲ್ಲ ಅವಕಾಶ ಬೇಡ ಅಂತೇಳಿ ನಾವು ಊಟದ ವ್ಯವಸ್ಥೆ, ಬೆಳಿಗ್ಗೆ ತಿಂಡಿಯ ವ್ಯವಸ್ಥೆ, ಈಗ ನಾವು ಅವ್ರಿಗೆ ಇನ್ನು ಸ್ವಲ್ಪ ಜನರಿಗೆ ನಾವು ರೆಸ್ಟಿಗೆ ಹೋಗಿ ಬರ್ತೇವೆ ಅಂತ ಬೇಗ 3/4 ಗಂಟೆದು ಅರ್ಧ ಗಂಟೆ ರೆಸ್ಟ್, ಅದು ಕೆಲವು ಅಭ್ಯಾಸ ಇರ್ತದೆ ಕೆಲವರಿಗೆ. 10-15 ನಿಮಿಷ ಅದಕ್ಕೆ ಸ್ವಲ್ಪ ಸಣ್ಣ ಒಂದು ಮಾಡಬೇಕು, ಮತ್ತು ಹುಷಾರಾಗಿ ಫ್ರೆಶ್ ಆಗ್ತಾರೆ. ಅಂಥವ್ರಿಗೆ ಸದಾವಕಾಶ ಏನು ನಷ್ಟ? ನೀವು ವೈದಿಗಳಾಗಿ ಯಾಕೆ ನೋಡ್ತೀರಿ? ನಾನು ಹೇಳ್ತೇನೆ, ನಿಮ್ಮ ತಂದೆ ತಾಯಂದರೆ ಕುಟುಂಬ ಪ್ರೀತಿಯಿಂದ ಶಾಸಕರನ್ನು ನೀವು ದಯವಿಟ್ಟು ಪ್ರೀತಿಯಿಂದ ಕಾಣಿ. ಅವರು ಕೂಡ ಮನುಷ್ಯರೇ, ಬೇರೆ ಜನರಾಗಿ ಇವ್ರಿಗೆ ಕೂಡ 2 ಕಣ್ಣುಗಳು, 2 ಕೈಗಳು, 2 ಕಾಲುಗಳು, ಮೂಗು, ಕಿವಿಯೆಲ್ಲ ಇವರೇ ಜನಪ್ರತಿನಿಧಿಗಳು, MLAಗಳು, ಮಂತ್ರಿಗಳ ಮನುಷ್ಯರೇ, ನಮ್ಮಾಗೆ ನಿಮ್ಮಾಗೆ ಅವ್ರು ಎಲ್ಲರೂ ಕೂಡ. ಹಾಗಾದರೆ ಅವರಿಗೆ ಇಲ್ವಾ? ಶಾಸಕರಿಗೆ ಕೊಡುವಾಗ ಏಕೆ ಇಷ್ಟು ಒಂದು ಬೇಸರ ಅಂತ ನಾನು ಕೇಳಲಿಕ್ಕೆ ಬಯಸುವ. ಅದು ಎಲ್ಲರಿಗೆಲ್ಲ, ಕೆಲವರಿಗೆ. ನಾಯಿ ಶೆಲ್ಟರ್ ಮಾಡೋ ಸಂಬಂಧಪಟ್ಟಂತೆ ತೀರ್ಮಾನ ಆಗಿದೆ ಸರ್ ವಿಧಾನಸೌಧ ಆವರಣದಲ್ಲಿ. ಅಂದರೆ ಇದು ನಾಯಿಗೆ ಸಂಬಂಧಪಟ್ಟಾಗಿ ಸಮಸ್ಯೆ ಬಗೆಹರಿಸಬೇಕು, ಅದನ್ನು ಕೂಡ ಗೌರವಪೂರ್ವಕವಾಗಿ ನೋಡಿಕೊಳ್ಬೇಕು, ಜನರಿಗೆ ಕೂಡ ತೊಂದರೆ ಆಗಬಾರ್ದು ಎಂಬ ಉದ್ದೇಶದಿಂದ DPR ಮತ್ತು PW ಸೆಕ್ರೆಟರಿ ನಾವು ಸಭಾವತಿ ಕೂತ್ಕೊಂಡು ಚರ್ಚೆ ಮಾಡಿದ್ದೇವೆ. ಇದಕ್ಕೆ ಒಂದು ಎಕ್ಸ್ಪರ್ಟ್ ಬಂದು ಈ ಒಂದು ಆವರಣದಲ್ಲಿ ಸೂಕ್ತ ಸ್ಥಳವನ್ನು ಗುರುತಿಸ್ತಾರೆ, ಬೇಕಾದ ಶೆಲ್ಟರನ್ನು PWದಿಂದ ಕಟ್ತಾರೆ. ಅದಾದ ನಂತರ ಅದನ್ನು ನೋಡಿಕೊಳ್ಳಲಿಕ್ಕೆ ಒಂದು ಪ್ರಾಣಿದಯ ಸಂಘದವರಿಗೆ ಕರೆಸಿಕೊಂಡು ಅದನ್ನು ನೋಡಿ ಮೇಲೆ DPR ಅವರು ಮಾಡ್ತಾರೆ. ಚೀಫ್ ಸೆಕ್ರೆಟರಿ, ನಾನು, ಸಭಾಪತಿಯವರು, ಚೀಫ್ ಸೆಕ್ರೆಟರಿ ಅವರು, DPR ಸೆಕ್ರೆಟರಿ ಅವರು, ಪೊಲೀಸ್ ಕಮಿಷನರ್ ಅವರು ಮತ್ತು ನಿಮ್ಮ ಈ ಶ್ವಾನದ ಎಕ್ಸ್ಪರ್ಟ್. ಅದಕ್ಕೆ ನಾವೇನು ಕಾಳಿದೆ, ಅತ್ಯಂತ ಆ ಒಂದು ಸ್ಟ್ರೀಟ್ ಡಾಗ್ಗೆ ಸಂಬಂಧಪಟ್ಟಾಗೆ ರಾಜ್ಯದ ಅತ್ಯುನ್ನತ ಅಧಿಕಾರಿಗಳು ಮತ್ತು
ಜನ ಕೂತ್ಕೊಂಡು ಚರ್ಚೆ ಮಾಡಿದ್ರೆ ನಾವು ಎಲ್ಲರ ಕಾಳಜಿ ವಹಿಸ್ತೇವೆ ಅಂತ ಅರ್ಥ. ಈಗ ಇನ್ನು ನಾವು ಪಕ್ಷಿಗಳಿಗೆ ಕುಡಿಲಿಕ್ಕೆ ನೀರಿಗೆ ಬೇಕಾಗಂತ ವ್ಯವಸ್ಥೆ ಕೂಡ ಮಾಡ್ತೇವೆ. ಬಿಸಿಲು ಕಾಲ ಪಕ್ಷಿಗಳಿಗೆ ಬಹಳಷ್ಟಿದೆ. ಅಲ್ಲಿ ಅಲ್ಲಿಗೆ ಅದನ್ನು ವ್ಯವಸ್ಥೆ ಕೂಡ ಪಕ್ಷಿಗಳಿಗೆ ನೀರು ಕುಡಲಿಕ್ಕೆ ಬೇಕಾಗಂತ ವ್ಯವಸ್ಥೆ ಕೂಡ ನಾವು ಇವತ್ತು ಮಾಡ್ತೇವೆ.